sir have already very clearly elaborated. But I think one specific thing from head and cancer point of view which I have faced is alarming results in terms of suicide is 4 times more when compared to psychology. The last Wednesday, this was something that popped up from Delhi, where the couple shot themselves on hearing the diagnosis of cancer. So therefore, it's important to address the psychological issues and concerns of cancer patients and their families, while mind is very fragile. ಧೈರ್ಯ ತುಂಬುವಂಥ ಒಂದು ಕೆಲಸ ಇದು ಭಾಳ ಮುಖ್ಯ ಆಗ್ತದೆ. ಅದಕ್ಕೋಸ್ಕರ ಒಂದು ವಿಶೇಷವಾದ ಕಾರ್ಯಕ್ರಮ ಇಲ್ಲಿ ಒಂದು ಡಿಸ್ಕಷನ್ ಚರ್ಚೆಯನ್ನು ನಮ್ಮ ಡಾಕ್ಟರ್ ಬೃಂದ ಅವರು ಮಾಡಿದ್ದಾರೆ. ಅನೇಕ ಎಲ್ಲ ತಜ್ಞ ಡಾಕ್ಟರ್ಗಳ ಮತ್ತು ಅಗತ್ಯತೆ ಬಗ್ಗೆ ಹೇಳಿದ್ದಾರೆ. ನಮ್ಮ ಕಿದ್ವಾಯಲ್ಲೂ ಕೂಡ ಇದನ್ನು ಅಳವಡಿಸಿದ್ದಾರೆ. ಅದು ಇನ್ನೂ ಹೆಚ್ಚಿನ ಒಂದು ಪರಿಣಾಮಕಾರಿಯಾಗಿ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಖಂಡಿತ ಮುಂದಿನ ದಿವಸಗಳಲ್ಲಿ ಇದನ್ನು ಎಲ್ಲ ಕಡೆ ಹೆಚ್ಚು ಇದಕ್ಕೆ ಒತ್ತನ್ನು ಕೊಟ್ಟರೆ ಖಂಡಿತವಾಗಿಯೂ ಆ ಒಂದು ರೋಗಿಗಳಿಗೆ ಮತ್ತು ಈ ಕ್ಯಾನ್ಸರ್ ಪೀಡಿತರಾಗಿರ್ತಕ್ಕಂಥವ್ರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಸರ್, ಕ್ಯಾನ್ಸರ್ ಕಾಯಿಲೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ. ಡಿಸೀಸಸ್ ಮತ್ತೆ ಅವೇರ್ನೆಸ್ ಅಷ್ಟು ಮೂಡುತ್ತಿಲ್ಲ. ಕ್ಯಾನ್ಸರ್ ಖಂಡಿತವಾಗಿಯೂ ಬಹಳ ವ್ಯಾಪಕವಾಗಿರುವಂಥದ್ದು. ಯಾಕಂದರೆ ಹಲವಾರು ಕಾರಣಗಳು, ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ ಮತ್ತು ಮಾಲಿನ್ಯ ಇದೆಲ್ಲ ಕೂಡ ಇವತ್ತು ಹೆಚ್ಚು ಕ್ಯಾನ್ಸರ್ ಬರೋದಕ್ಕೆ ಕಾರಣ ಆಗ್ತಾ ಇದೆ. ಆದ್ದರಿಂದ ಇದಕ್ಕೆ ಚಿಕಿತ್ಸೆಗಳು ಕೂಡ ಭಾಳ ಹೆಚ್ಚು ಖರ್ಚು ಆಗುವಂಥದ್ದು. ಆದ್ದರಿಂದ ಇದರ ಬಗ್ಗೆ ಖಂಡಿತ ಗಮನ ನಾವು ಕೊಡಬೇಕಾಗ್ತದೆ. ಒಂದು ನಮ್ಮ ಜೀವನ ಶೈಲಿ ಭಾಳ ಇದರ ದೊಡ್ಡ ಒಂದು ಪರಿಣಾಮ ಬೀರುತ್ತೆ. ನಮ್ಮ ಒಂದು ಹ್ಯಾಬಿಟ್ಸ್ ಏನಿದೆ ಅದನ್ನು ನಿಯಂತ್ರಣ ಮಾಡೋದು ಭಾಳ ಮುಖ್ಯ. ಒಳ್ಳೆಯ ಒಂದು ಎಕ್ಸಸೈಸ್ ಮಾಡುವಂಥದ್ದು, ಒಳ್ಳೆಯ ಆಹಾರ ತಿನ್ನುವಂಥದ್ದು, ಕೆಟ್ಟ ಅಭ್ಯಾಸಗಳನ್ನು ದೂರ ಇರುವಂಥದ್ದು, ಇದೆಲ್ಲವನ್ನು ಕೂಡ ಮಾಡಿದ್ರೆ ಖಂಡಿತವಾಗಿಯೂ ಇದು ಕ್ಯಾನ್ಸರು ಮತ್ತು ಹೃದಯಘಾತಗಳು ಇದೆಲ್ಲ ರೋಗಗಳಿಂದ ದೂರ ಇರೋದಕ್ಕೆ ಸಾಧ್ಯ ಆಗ್ತದೆ. ಸೈಕೋ ಆಂಕಾಲಜಿ ಬಗ್ಗೆ ಈ ಕ್ಯಾನ್ಸರ್ ಪೇಷಂಟ್ಸು ಮತ್ತು ಅವರ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಭಾಳ ಸ್ಟ್ರೆಸ್ ಮೂಲಕ ಹೋಗ್ತಾ ಇರ್ತಾರೆ. ಕ್ಯಾನ್ಸರ್ ಡಯಾಗ್ನೋಸಿಸೇ ಒಂದು ಸ್ಟ್ರೆಸ್ಸು. ಅದ್ರ ಜೊತೆಗೆ ಕ್ಯಾನ್ಸರ್ ಟ್ರೀಟ್ಮೆಂಟು ಟಾಕ್ಸಿಸಿಟಿ ಬರುತ್ತೆ, ತುಂಬ ಕಾಸ್ಟ್ ಆಗುತ್ತೆ. ಆಪ್ರೇಷನ್ಸ್ ಅದು ಇದು ಮಾಡಿದಾಗ ಆರ್ಗನ್ ಲಾಸ್ ಎಲ್ಲ ಆಗ್ಬೋದು. ಸೊ ಲಾಟ್ ಆಫ್ ಫಿಸಿಕಲ್ ಡಿಸ್ಟ್ರೆಸ್ ಜೊತೆ ಈ ಮೈಂಡು ಕೂಡ ಡಿಸ್ಟ್ರೆಸ್ ಆಗಿರುತ್ತೆ. ಅಂಥವ್ರಿಗೆ ಸೈಕಲಾಜಿಕಲ್ ಸಪೋರ್ಟ್ ಕೊಡಬೇಕು. ಆಮೇಲೆ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಏನಾದ್ರು ಬೇಕಾದರೆ ಅದನ್ನು ಕೊಡಬೇಕಾಗುತ್ತೆ. ಆ್ಯಂಡ್ ಕ್ಯಾನ್ಸರ್ ಜರ್ನಿ ವಿಲ್ ಬಿಕಮ್ ಈಸಿಯರ್ ಇಂಥದ್ದೆಲ್ಲ ಮಾಡಿದಾಗ. ಸರ್, ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಕಾಯಿಲೆ ತುಂಬಾ ಹೆಚ್ಚುತ್ತಾ ಇದೆ. ಸೊ ಅದರ ಬಗ್ಗೆ ಏನು ಹೇಳಿರ್ತಾರ ಸರ್? ಮತ್ತೆ ಜನರಲ್ಲಿ ಅವೇರ್ನೆಸ್ ಯಾವ ಥರ ಹೆಚ್ಚುತ್ತಾ ಇದೆ? ಅದಕ್ಕೆ ಒಂದು ರೀಸನ್ನು ಇನ್ಕ್ರೀಸ್ ಡಯಾಗ್ನೋಸಿಸ್. ಮುಂಚೆ ಆಗ್ತಿರಲಿಲ್ಲ, ಅದೆಲ್ಲ ಆಗ್ತಾ ಇದೆ. ಎರಡನೇದಾಗಿ ಲಾಂಗರ್ ಲಿವಿಂಗ್ ಆಫ್ ದಿ ಪೀಪಲ್. ಮುಂಚೆ 30-40 ವರ್ಷಕ್ಕೆ ಸತ್ತೋಗ್ತಾ ಇದ್ರು. ಈಗ 60-70 ವರ್ಷ ತನಕ ಬದುಕಿರ್ತಾರೆ. ಕ್ಯಾನ್ಸರ್ ಬರೋಂಥ ಸಾಧ್ಯತೆಗಳು ಜಾಸ್ತಿ. ಮೂರನೇದು ನಮ್ಮ ಲೈಫ್ ಸ್ಟೈಲ್. ಸೊ ಸ್ಮೋಕಿಂಗು, ಒಬಿಸಿಟಿ, ಆಲ್ಕೋಹಾಲ್, ಎಕ್ಸರ್ಸೈಸ್ ಮಾಡದೇ ಇರೋದು, ಆ್ಯಂಡ್ ಲಾಟ್ ಆಫ್ ಮೀಟ್ ಇಂಟೇಕ್, ಇಂಥವೆಲ್ಲ, ಆ್ಯಂಡ್ ಪೊಲ್ಯೂಷನ್. ಪ್ರಿಕಾಷನ್ಸ್ ಏನು ಸರ್? ಪ್ರಿಕಾಷನರಿ ಮೆಷರ್ಸ್ ಮತ್ತೆ ಯಾವ ಥರ? ರೈಟ್ ಲೈಫ್ ಸ್ಟೈಲ್ ಅಂದರೆ ನಾವು ವಿ ಶುಡ್ ಎಕ್ಸರ್ಸೈಸ್ ರೆಗ್ಯುಲರ್ಲಿ, ಆ್ಯಂಡ್ ಲಾಟ್ಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಹ್ಯಾವ್ ಟು ಬಿ ಟೇಕನ್, ನೋ ಸ್ಮೋಕಿಂಗ್ ಆ್ಯಂಡ್ ನೋ ಆಲ್ಕೋಹಾಲ್, ಆ್ಯಂಡ್ ರೆಗ್ಯುಲರ್ ವ್ಯಾಕ್ಸಿನೇಷನ್ ಫಾರ್ ಸಮ್ ಆಫ್ ದ ಕ್ಯಾನ್ಸರ್ಸ್. ಇಷ್ಟನ್ನು ಮಾಡಿದ್ರೆ ಸರ್, ಎಲ್ಲೋ ಒಂದ್ ಕಡೆ ಕ್ಯಾನ್ಸರ್ಗೆ ಕಾರಣ ಆಗ್ತಾ ಇದೆ. ಪ್ಲಾಸ್ಟಿಕ್ ಪೂರ್ತಿಯಾಗಿ ಪ್ರೂವ್ ಆಗಿಲ್ಲ, ಆದರೆ ತುಂಬ ಜಾಸ್ತಿ ಕ್ಯಾನ್ಸರ್ ಜಾಸ್ತಿ ಆಗ್ತಿರೋದು ನೋಡಿದಾಗ ಈ ಕಾರಣಗಳು ಇರ್ಬೋದು ಅಂತ ಅನಿಸುತ್ತೆ. ಅದರ ಬಗ್ಗೆ ರಿಸರ್ಚ್ ನಡೀತಾ ಇದೆ. ಸರ್, ಇವತ್ತು ಕನ್ಕ್ಲೂಷನ್ ಅಬೌಟ್ ದ ಮೀಟ್. ಕನ್ಕ್ಲೂಷನ್ ಪ್ರಕಾರ ಸೈಕೋ ಆಂಕಾಲಜಿ ಟ್ರೀಟ್ಮೆಂಟ್, ನಾವು ಬೇರೆ ಟ್ರೀಟ್ಮೆಂಟ್ಗೆ ಸರ್ಜರಿ, ರೇಡಿಯೇಷನ್ನು, ಮೆಡಿಕಲ್ ಆಂಕಾಲಜಿ ಟ್ರೀಟ್ಮೆಂಟ್ ಇವೆಲ್ಲನೂ ರೀಇಂಬರ್ಸ್ಮೆಂಟ್ ಇನ್ಶೂರೆನ್ಸಲ್ಲಿ ಕವರ್ ಆಗುತ್ತೆ. ಗೌರ್ಮೆಂಟ್ ಸಪೋರ್ಟು ಇದೆ. ಸೈಕೋ ಆಂಕಾಲಜಿನೂ ಒಂದು ಸ್ಪೆಷಾಲಿಟಿ ಕನ್ಸಿಡರ್ ಮಾಡಿ ಅದಕ್ಕೆ ಸಪೋರ್ಟ್ ಮಾಡಬೇಕು. ಇನ್ಶೂರೆನ್ಸ್ ಎಲ್ಲ ಅದಕ್ಕೆ ದುಡ್ಡು ಕೊಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡಿ. Your good name, please. ಡಾಕ್ಟರ್ ಆದಿಶಾಪ್ ನಾಯ್ಕ್. ಓಕೆ, ಥ್ಯಾಂಕ್ ಯು.